ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಈಗ ಹೈಪ್ ಫ್ಯೂಚರ್ ಏನಿದೆ ಅದು ಬಂದಿದೆ. ಬಟ್ ತುಂಬಾ ಜನಕ್ಕೆ ಈ ಹೈಪ್ ಫ್ಯೂಚರ್ ಏನಕ್ಕೆ ಬಂದಿದೆ, ಇದು ಏನು, ನಾವು ಬೇರೆ ಅವ್ರ ವಿಡಿಯೋಗೆ ಬರೀ ಹೈಪ್ ಕೊಡೋದಾ, ಇಲ್ಲ ನಮಗೇನಾದರೂ ಬೆನಿಫಿಟ್ಸ್ ಇದೆಯಾ ಅಂತ ತುಂಬಾ ಜನ ಮೈಂಡಲ್ಲಿ ಕ್ವಶನ್ಸ್ ಇರುತ್ತೆ. ಆ್ಯಂಡ್ ತುಂಬಾ ಜನಕ್ಕೆ ಹೈಪ್ ಫ್ಯೂಚರೇ ಬಂದಿರಲ್ಲ, ಅವರಿಗೆ ಗೊತ್ತೇ ಇರಲ್ಲ ಹೈಪ್ ಫ್ಯೂಚರ್ ಎಲ್ಲಿದೆ, ನಾವು ಯಾವ ಥರ ಯೂಸ್ ಮಾಡಬೇಕದನ್ನ ಏನು ಎತ್ತ ಅಂತಾನೆ ಗೊತ್ತಿರಲ್ಲ. ಓಕೆನಾ? ಸೊ ಹೈಪ್ ಫ್ಯೂಚರ್ ಬಂದ್ಬಿಟ್ಟು ಇದು ಸ್ಪೆಷಲಿ ಸ್ಮಾಲ್ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ, ಚಿಕ್ಕ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಈ ಹೈಪ್ ಫ್ಯೂಚರ್ನ ಕೊಟ್ಟಿರೋದು. ಲೈಕ್ ದೊಡ್ಡ ಕ್ರಿಯೇಟರ್ಸ್ಗೆ ಹ್ಯಾಶ್ಟ್ಯಾಗ್ಸ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಶೋ ಆಗುತ್ತಲ್ಲ ವಿಡಿಯೋ, ಹ್ಯಾಶ್ಟ್ಯಾಗ್ 1 2 3 ಆ ಥರ. ಸೊ ಸೇಮ್ ಇದೇ ಥರನೂ ಹೈ ಫ್ಯೂಚರ್ ಅಲ್ಲಿ ಬಂದ್ಬಿಟ್ಟು ಸಣ್ಣ ಕ್ರಿಯೇಟರ್ಸ್ ಕೊಟ್ಟಿರೋದು. ಓಕೆನಾ? ಸೊ ಟಾಪ್ 100 ವಿಡಿಯೋಸ್ವರೆಗೂ ಕೊಟ್ಟಿದ್ದಾರೆ. ಸೊ ಸಣ್ಣ ಕ್ರಿಯೇಟರ್ಸ್ಗೆ ಯಾರಿಗೆ ಹೈಪ್ ಜಾಸ್ತಿ ಸಿಕ್ಕಿರುತ್ತೆ ಅವ್ರಿಗೆ ಬಂದ್ಬಿಟ್ಟು ಹ್ಯಾಶ್ಟ್ಯಾಗ್ 1 2 3 ಹ್ಯಾಶ್ಟ್ಯಾಗ್ 100 ವಿಡಿಯೋಸ್ವರೆಗೂ ಬಂದ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ? ಸೊ ಇದು ಎಲ್ಲಿ ಸಿಗುತ್ತೆ, ನಾವು ಎಲ್ಲಿ ನೋಡೋದು ಹೈಪ್ ವಿಡಿಯೋಸ್, ಎಲ್ಲಿ ನೋಡೋದು ಹೈಪ್ ಫ್ಯೂಚರ್, ನಮಗೆ ಎಲ್ಲಿ ಸಿಗುತ್ತೆ, ನಾವು ಯಾವ ಥರ ಹೈಪ್ ಕೊಡೋದು, ಇದರಿಂದ ನಮ್ಗಳಿಗೆ ಯಾವ ಥರ ಬೆನಿಫಿಟ್ ಸಿಗುತ್ತೆ ಎಲ್ಲ ಡೀಟೇಲ್ಸ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟ್ ಬಂದ್ಬಿಟ್ಟು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಹೈಪ್ ಫ್ಯೂಚರ್ ಯಾವ ಥರ ಸಿಕ್ಕಿದೆ, ನಾವು ಯಾವ ಥರ ಯೂಸ್ ಮಾಡಬೇಕು, ಎಲ್ಲಿ ನಮಗೆ ವಿಡಿಯೋಸ್ ಎಲ್ಲ ಶೋ ಆಗುತ್ತೆ, ಆ ಹ್ಯಾಶ್ಟ್ಯಾಗ್ಸ್ 1 2 ಅಂತ ಹೇಳಿದ್ನಲ್ಲ ಹೈಪ್ ಇದು 100 ವಿಡಿಯೋಸ್. ಸೊ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ, ನಾನು ನನ್ನ ವಿಡಿಯೋನ ಬಂದ್ಬಿಟ್ಟು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಸೊ ಓಪನ್ ಮಾಡ್ಕೊಂಡಾಗ ನೋಡಿ ಗೈಸ್, ಈ ಥರ ಬಂದ್ಬಿಟ್ಟು ನಿಮ್ಗೆ ಎಲ್ಲೂ ಇಲ್ಲಿ ಬಂದ್ಬಿಟ್ಟು ಹೈಪ್ ಏನಿದೆ ಆಪ್ಷನ್ ಕಾಣಿಸ್ತಾ ಇಲ್ಲ. ಓಕೆನಾ? ಇಲ್ಲಿ ಬಂದ್ಬಿಟ್ಟು ಎಲ್ಲಿ ಇದು ಲೈಕ್ ಬಟನ್ ಇದೆ, ಶೇರ್ ಬಟನ್ ಇದೆ, ರಿಮಿಕ್ಸ್, ಥ್ಯಾಂಕ್ಸ್ ಏನು ಮಿಕ್ಕಿದ್ದೆಲ್ಲ ಇದೆ, ಇಲ್ಲಿ ಕಮೆಂಟ್ಸ್ ಏನಿದೆ ಅದಿದೆ. ಬಟ್ ಇಲ್ಲಿ ನಮಗೆಲ್ಲೂ ಹೈಪ್ದು ಏನಿದೆ ಅದು ಕಾಣಿಸ್ತಿಲ್ಲ. ಬಟ್ ನೀವಿಲ್ಲಿ ವಿಡಿಯೋನ ಲೈಕ್ ಮಾಡಿದರೆ, ಓಕೆನಾ? ಸೊ ನೀವಿಲ್ಲಿ ನೋಡ್ಬೋದು, ನಾನಿಲ್ಲಿ ವಿಡಿಯೋನ ಲೈಕ್ ಮಾಡ್ತೀನಿ, ಆಗ ನಮಗೆ ಹೈಪ್ ಬಟನ್ ಬಂದ್ಬಿಟ್ಟು ಹೈಲೈಟ್ ಆಗಿ ಶೋ ಆಗುತ್ತೆ. ಓಕೆನಾ? ಸೊ ಇದಕ್ಕೂ ಮುಂಚೆ ನಾವು ಲೈಕ್ ಮಾಡಿಲ್ಲ ಅಂದ್ರೂ ಹೈಪ್ ಬಟನ್ ನಮಗೆ ಕಾಣಿಸ್ಬೇಕಂದ್ರೆ ಸಿಂಪಲ್ಲಿ ನೀವು ಏನು ಮಾಡಬೇಕು, ಇಲ್ಲಿ ಕಮೆಂಟ್ದು ಒಂದು ಆಪ್ಷನ್ ಇದೆಯಲ್ಲ ನಿಮಗೆ, ಈ ಕಮೆಂಟ್ದು. ಸೊ ಇಲ್ಲಿ ಸೈಡಲ್ಲಿ ಬಂದ್ಬಿಟ್ಟು ಇಲ್ಲಿ ಒಂದ್ಸಲ ಸ್ಕ್ರಾಲ್ ಮಾಡಿ ಈ ಕಡೆಗೆ. ಓಕೆನಾ? ನೀವು ಈ ಕಡೆ ನಿಮ್ಮ ರೈಟ್ ಸೈಡ್ಗೆ ಒಂದ್ಸಲ ಸ್ಕ್ರಾಲ್ ಮಾಡಿದ್ರೆ ಏನಾಗುತ್ತೆ, ಆ ಹೈಪ್ ಬಟನ್ ಬಂದ್ಬಿಟ್ಟು ಶೋ ಆಗುತ್ತೆ. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಓಕೆನಾ? ನೋಡಿ, ಸಿಂಪಲ್ಲಿ ನೀವೇನು ಮಾಡಿ, ಈ ಥರ ನಿಮ್ಮ ಕಮೆಂಟ್ ಸೆಕ್ಷನ್ ಏನಿದೆ ಈ ಥರ ನೀವು ಓಪನ್ ಮಾಡಿದರೆ ಓಕೆನಾ ಶೋ ಆಗುತ್ತೆ. ಬೈ ಚಾನ್ಸ್ ಶೋ ಆಗಿಲ್ಲ ಅಂದರೆ ಲೈಕ್ ಬಟನ್ ಕೊಟ್ಟರೆ ನಿಮಗೆ ಏನಿದೆ ಹೈಪ್ ಬಟನ್ ಶೋ ಆಗುತ್ತೆ. ಬಟ್ ನಂಗೆ ಇದರಲ್ಲಿ ಶೋ ಆಗ್ತಾ ಇಲ್ಲ, ಯಾಕಂದರೆ ನಾನು ಆಲ್ರೆಡಿ ಹೈಪ್ ಕೊಟ್ಟಿದ್ದೀನಿ ಈ ಅಕೌಂಟಲ್ಲಿ. ಓಕೆನಾ? ಸೊ ನಾನು ಇನ್ನೊಂದು ಅಕೌಂಟಲ್ಲಿ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ, ಇದರಲ್ಲಿ ಶೋ ಆಗ್ತಿಲ್ಲ. ಓಕೆನಾ? ಸೊ ನಾನು ಮೇನ್ ಅಕೌಂಟ್ ಏನಿದೆ ಅದರಲ್ಲಿ ಓಪನ್ ಮಾಡಿ ತೋರಿಸ್ತೀನಿ, ಬೇರೆ ಅವ್ರದ್ದೇ ವಿಡಿಯೋ ಒಂದು ಯಾವುದಾದ್ರೂ ಓಪನ್ ಮಾಡಿ ತೋರಿಸ್ತೀನಿ. ಓಕೆನಾ? ಎಕ್ಸಾಂಪಲ್ಗೆ ತಗೊಳ್ಳಿ, ಇದೇ ವಿಡಿಯೋ. ನಾನಿಲ್ಲಿ ಒಂದು ನ್ಯೂಸ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಹೈಪ್ ನಾನು ಯಾವ ಥರ ಓಪನ್ ಮಾಡ್ತೀನಿ ನೋಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ನೀವು ಲೈಕ್ ಬಟನ್ ಮಾಡಿದ್ರು ನಮಗೆ ಹೈಪ್ ಆಪ್ಷನ್ ಸಿಗುತ್ತೆ. ಬಟ್ ಇಲ್ಲ, ನೀವು ಲೈಕ್ ಮಾಡಿಲ್ಲ ಅಂದರೂ ಕೂಡ ನೀವು ರೈಟ್ ಸೈಡ್ಗೆ ಇಲ್ಲಿ ಕಮೆಂಟ್ ಆಪ್ಷನ್ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನೀವು ಸ್ಕ್ರಾಲ್ ಮಾಡಬೇಕು ರೈಟ್ ಸೈಡ್ಗೆ. ನೋಡಿ ಈ ಥರ. ಓಕೆನಾ? ಈ ಥರ ಸ್ಕ್ರಾಲ್ ಮಾಡಿದರೆ ನೋಡಿ, ಇಲ್ಲಿ ಆಲ್ರೆಡಿ ಬಂದ್ಬಿಟ್ಟು 28,000 ಏನೋ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇದು ವಿಡಿಯೋಗೆ. ಓಕೆನಾ? ಸೊ ಇಲ್ಲಿ ನಮಗೆ ನೋಡಬೇಕಂದ್ರೆ, ಓಕೆನಾ, ನಮ್ಮ ವಿಡಿಯೋಸ್ ನೋಡಬೇಕು, ಇಲ್ಲ ನನ್ನ ವಿಡಿಯೋನೇ ನಂದು ಪಾಯಿಂಟ್ಸ್ ಜಾಸ್ತಿ ಇದೆ, ನನ್ನ ವಿಡಿಯೋ ಎಷ್ಟರಲ್ಲಿ ಹ್ಯಾಶ್ಟ್ಯಾಗಲ್ಲಿ ಇದೆ ಅಂತ ನೋಡಬೇಕಂದ್ರೆ ಸಿಂಪಲ್ ಇಲ್ಲಿ ಹೈಪ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಇದು ಪಾಯಿಂಟ್ಸ್ ಏನಿದೆ ಇಲ್ಲಿ ಶೋ ಆಗುತ್ತೆ. ಆ್ಯಂಡ್ ಇದ್ರ ಕೆಳಗಡೆ ಹೈಪ್ ಪಾಯಿಂಟ್ಸ್ ಏನಿದೆ ಅದು ಕೂಡ ಶೋ ಆಗುತ್ತೆ. ಓಕೆನಾ? ಸೊ ಸಿಂಪಲಿ ಹೈಪ್ ಪಾಯಿಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಸೊ ಸಾರಿ, ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್. ಸೊ ನೀವೇನಾದರೂ ಹೈಪ್ ಅವ್ರಿಗೆ ಕೊಟ್ಟರೆ ಹೈಪ್ ಕೊಟ್ಟಾದ್ಮೇಲೆ ನಿಮಗೆ ಇಲ್ಲಿ ಲೀಡರ್ ಬೋರ್ಡ್ ಆಪ್ಷನ್ ಏನಿದೆ ಶೋ ಆಗುತ್ತೆ. ಓಕೆನಾ? ಸೊ ಸಿಂಪಲಿ ನೀವು ಲೀಡರ್ ಬೋರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಹ್ಯಾಶ್ಟ್ಯಾಗಲ್ಲಿ ಓಡ್ತಾ ಇರುತ್ತೆ. ಸೊ ನಿಮ್ಮದು ಹ್ಯಾಶ್ಟ್ಯಾಗಲ್ಲಿ ನೀವು ನೋಡ್ಬೋದು, ಫಸ್ಟ್ನೇದು, ಸೆಕೆಂಡ್ನೇದು, ಥರ್ಡ್ನೇದು. ಓಕೆನಾ? ಕ್ಯಾಟಗಿರಿ ವಾಯ್ಸ್ ಇಲ್ಲಿ ಬಂದುಬಿಟ್ಟು ಹ್ಯಾಶ್ಟ್ಯಾಗ್ ವಿಡಿಯೋಸ್ ಏನಿದೆ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಆಲ್ ನೋಡ್ಬೋದು, ಇಲ್ಲ ನೀವು ವ್ಲಾಗಿಂಗ್ದು ನೋಡಬೇಕಂದ್ರೆ ಜಸ್ಟ್ ನೀವು ವ್ಲಾಗಿಂಗ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಯಾರ್ದು ಫಸ್ಟಲ್ಲಿದೆ ಅಂತ. ಇಲ್ಲ ಮೂವೀಸ್ನು ನೋಡೋದಾದರೆ ನೋಡ್ಬೋದು ಯಾರ್ದು ಫಸ್ಟಲ್ಲಿದೆ, ಇಲ್ಲ ಗೇಮಿಂಗ್ದು ನೋಡೋದಾದ್ರೂ ನೋಡ್ಬೋದು. ಅದಾದ್ಮೇಲೆ ಮ್ಯೂಸಿಕ್ ಇದೆ, ಫುಡ್ ಇದೆ, ಸ್ಪೋರ್ಟ್ಸ್ ಇದೆ, ಟ್ರಾವೆಲ್ ಇದೆ, ಆನಿಮಲ್ಸ್ ಇದೆ, ಫ್ಯಾಷನ್ ಇದೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ, ಯಾವ ಕ್ಯಾಟಗರಿ ಇಷ್ಟ ಆಗುತ್ತೆ ಅದನ್ನ ನೀವು ನೋಡ್ಬೋದು. ಓಕೆನಾ? ಇಲ್ಲಿ ಆಲ್ ಕ್ಯಾಟಗರಿ ಎಲ್ಲೂ ಬೇಕಿದ್ರೆ ನೀವು ಫಿಲ್ಟರ್ ಹಾಕ್ಬಿಟ್ಟು ನೋಡ್ಬೋದು. ಇದರಲ್ಲಿ ನಿಮ್ಮ ವಿಡಿಯೋ ಕೂಡ ಬರ್ಬೋದು. ನಿಮಗೆ ಜಾಸ್ತಿ ಹೈಪ್, ನಿಮ್ಮ ವಿಡಿಯೋಗೆ ಏನಾದರೂ ಹೈಪ್ ಜಾಸ್ತಿ ಪಾಯಿಂಟ್ಸ್ ಅಲ್ಲಿ ಸಿಕ್ಕಿದ್ರೆ. ಓಕೆನಾ?
ಸೊ ಇದು ಬಂದ್ಬಿಟ್ಟು ಸ್ಪೆಷಲಿ ಬಂದ್ಬಿಟ್ಟು ಸ್ಮಾಲ್ ಕ್ರಿಯೇಟರ್ಸ್ಗೆ ಕೊಟ್ಟಿರೋದು. ಓಕೆನಾ, ಸ್ಮಾಲ್ ಕ್ರಿಯೇಟರ್ಸ್ಗೆ ಈ ಥರ ಹೈಪ್ ಪಾಯಿಂಟ್ಸ್ ಕೊಟ್ಟರೆ ಇನ್ನೂ ಜಾಸ್ತಿ ಜನಗಳ ಹತ್ರ ಹೋಗುತ್ತೆ ಅದು. ಓಕೆನಾ, ಅವ್ರು ಲೀಡರ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋಸ್ನೆಲ್ಲ ನೋಡ್ಬೋದು ಅವರು. ಓಕೆನಾ, ಇದರಿಂದ ನಿಮ್ಮದು ವ್ಯೂಸ್ ಏನಾಗುತ್ತೆ ಹೆಚ್ಚಾಗುತ್ತೆ, ಇದಕ್ಕಿಂತ ಡಬಲ್ ವ್ಯೂಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ ಹೈ ಪಾಯಿಂಟ್ ಏನಾದರೂ ಜಾಸ್ತಿ ಆದರೆ. ಈಗ ಕ್ರಿಯೇಟರ್ ಟು ಕ್ರಿಯೇಟರ್ ಬಂದ್ಬಿಟ್ಟು ಇದು ಹೆಲ್ಪ್ ಮಾಡೋದು ಹೈ ಪಾಯಿಂಟ್ಸ್ನ ಕೊಟ್ಟು. ಯಾವ ಥರ ಅಂದರೆ ಲೈಕ್ ನೀವು ಕಮೆಂಟ್ಸಲ್ಲಿ ಕೇಳಲ್ವಾ, ನಾನು ನಿಮಗೆ ಹೆಲ್ಪ್ ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೇಮ್ ಅದೇ ಥರ ಇಲ್ಲಿ. ಓಕೆನಾ, ನೀವು ನಿಮ್ಮ ಆಡಿಯನ್ಸ್ ಹತ್ರ ಕೇಳ್ಬೋದು, ನಾನು ನಿಮಗೆ ಹೈ ಪಾಯಿಂಟ್ಸ್ ಕೊಡ್ತೀನಿ, ನೀವು ನನಗೆ ಹೈ ಪಾಯಿಂಟ್ಸ್ ಕೊಡಿ ಅಂತ. ಸೊ ಇದು ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ವ್ಯೂಸು ಕೂಡ ಜಾಸ್ತಿ ಆಗುತ್ತೆ, ನಿಮ್ಮ ಇಂಪ್ರೆಷನ್ಸು ಕೂಡ ಜಾಸ್ತಿ ಆಗುತ್ತೆ, ನೀವು ಬೇಗ ಕೂಡ ಮಾನಿಟೈಸೇಷನ್ ಮಾಡ್ಕೋಬೋದು. ಓಕೆನಾ, ಸೊ ಯಾರೆಲ್ಲ ಸಪೋರ್ಟ್ ಮಾಡಬೇಕು, ಚೂವಾಗಿ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಒಬ್ರಿಗೊಬ್ರು, ಸೊ ಹೈಪ್ ಕೊಡಿ. ಸೊ ಯಾರಿಗೆಲ್ಲ ನೀವಾಗೆ ಮಾತಾಡ್ಕೊಳ್ಳಿ. ಓಕೆನಾ, ನಿಮಗೆ ಹೈ ಪಾಯಿಂಟ್ಸ್ ನಾನು ಕೊಡ್ತೀನಿ, ನಾನು ನಿಮಗೆ ಕೊಡಿ ಅಂತ. ಅದಾದ್ಮೇಲೆ ಕೂಡ ನೀವು ನಿಮ್ಮ ವಿಡಿಯೋದಲ್ಲೂ ಕೂಡ ಹೇಳ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಲ್ಲ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಂದು ವಿಡಿಯೋಗೆ ಹೈಪ್ ಮಾಡಿ ಅಂತ ಕೂಡ ನೀವು ಹೇಳ್ಕೋಬೋದು ನಿಮ್ಮ ವಿಡಿಯೋ ಅಲ್ಲಿ. ಸೊ ಫೈನಲಿ ಗೊತ್ತಾಯ್ತಲ್ಲ ಗೈಸ್, ಯಾವ ಥರ ಹೈಪ್ ಕೊಡೋದು ಆ್ಯಂಡ್ ಹೈಪ್ ಕೊಡೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ, ಇಂಪ್ರೆಷನ್ಸ್ ಜಾಸ್ತಿ ಆಗುತ್ತೆ, ಮೇನ್ ಬಂದ್ಬಿಟ್ಟು ನಿಮ್ಮ ವ್ಯೂಸ್ ಬಂದ್ಬಿಟ್ಟು ಜಾಸ್ತಿ ಆಗುತ್ತೆ. ಓಕೆನಾ, ಇದರಿಂದ ಏನಾಗುತ್ತೆ ನಿಮ್ಮದು ವಾಚ್ ಟೈಮ್ ಕೂಡ ಬೇಗ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ, ಗೊತ್ತಾಯ್ತಲ್ಲ. ಸೊ ಬಂದಿಲ್ಲ ಅಂದರೆ ನೀವೇನು ಮಾಡಿ, ನಿಮಗೆ ಆ ಫ್ಯೂಚರೇ ಬಂದಿಲ್ಲ, ನಂಗೆ ಹೈಪ್ ಫ್ಯೂಚರೇ ಬಂದಿಲ್ಲ, ಓಪನು ಆಗ್ತಿಲ್ಲ ಅಂದರೆ ಸಿಂಪಲಿ ನೀವೇನು ಮಾಡಿ, ನಿಮ್ಮದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಸಿಂಪಲಿ ಸರ್ಚ್ ಬಟನಲ್ಲಿ ಯೂಟ್ಯೂಬ್ ಅಂತ ಟೈಪ್ ಮಾಡಿ. ಯೂಟ್ಯೂಬ್ ಅಂತ ಟೈಪ್ ಮಾಡಿದರೆ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ, ಅಪ್ಡೇಟ್ ಆಪ್ಷನ್. ಸೊ ಸಿಂಪಲಿ ನೀವೇನು ಮಾಡಿ, ನಿಮ್ಮ ಯೂಟ್ಯೂಬ್ ಏನಿದೆ ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ, ನಿಮಗೆ ಆ ಫ್ಯೂಚರ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ಓಕೆನಾ, ಇದ್ರ ಜೊತೆಗೆ ನೀವು ಏನು ಮಾಡಬೇಕಂದ್ರೆ, ಯೂಟ್ಯೂಬ್ ಅಪ್ಡೇಟ್ ಮಾಡಬೇಕಿದ್ರೆ YT ಸ್ಟುಡಿಯೋನು ಅಪ್ಡೇಟ್ ಮಾಡೋದು ಮರಿಬೇಡಿ. ಓಕೆನಾ, ಸೊ ಇವೆರಡು ಅಪ್ಡೇಟ್ ಮಾಡೋದು ತುಂಬ ಇಂಪಾರ್ಟೆಂಟು. ಯೂಟ್ಯೂಬ್ಗೆ ಯಾವಾಗ ಅಪ್ಡೇಟ್ ಬರುತ್ತೆ ಆಗ ಅದ್ರ ಜೊತೆಗೆ YT ಸ್ಟುಡಿಯೋಗೂ ಅಪ್ಡೇಟ್ ಬಂದಿರುತ್ತೆ. ಸೊ ಆಗಾಗ ಅಪ್ಡೇಟ್ ಚೆಕ್ ಮಾಡ್ತಾ ಇರಿ, ಅಪ್ಡೇಟ್ ಚೆಕ್ ಮಾಡಿ ಏನು ಮಾಡಿ, ನಿಮ್ಮದು ಯೂಟ್ಯೂಬ್ ಏನಿದೆ ಅಪ್ಡೇಟ್ ಮಾಡ್ತಾ ಇರಿ, YT ಸ್ಟುಡಿಯೋನು ಅದ್ರ ಜೊತೆಗೆ ಅಪ್ಡೇಟ್ ಮಾಡ್ತಾ ಇರಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಇದ್ರೆ ನಾನು ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.